ಒಂದು ಸಣ್ಣ ಕಾರಣದಿಂದ ಜಗಳ ಶುರುವಾಗಿ ತುಂಬಾ ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿಗಳು ದೂರ ದೂರ ಆದ್ಮೇಲೆ ಇಬ್ರಿಗೂ ಅನಿಸ್ತಾ ಇರತ್ತೆ, ತುಂಬಾ ನೆನಪಾಗ್ತಿರತ್ತೆ. ಬಟ್ ಒಬ್ರಿಗೊಬ್ರು ಆ ನೆನಪುಗಳನ್ನ ತುಂಬಾ ಪ್ರೀತಿ ಮಾಡ್ತಿರೋದು ಒಳಗಡೆ ಏನಿರುತ್ತೆ ಮನ್ಸಲ್ಲಿ ಅದನ್ನ ಹೇಳ್ಕೊಳಕ್ ಓದಾಡ್ತಿರ್ತಾರೆ. ಯಾಕೆ ಅವ್ರು ಹೇಳ್ಕೊಳಕ್ ಇಷ್ಟಪಡಲ್ಲ? ಯಾವ ಕಾರಣಕ್ಕೆ ಮನ್ಸೊಳಗಡೆ ತುಂಬಾ ನೆನಪಾಗ್ತಿದ್ರು ಅವ್ರ ಪ್ರೀತಿ ಹೇಳ್ಕೊಳ್ತಾ ಇರಲ್ಲ? ಇದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆ. ಅಂಡ್ ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಶೋರ್ ಸಿಗುತ್ತೆ ನಿಮಗೆ. ಓಕೆ. ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ಈಗೋ ಪ್ರಾಬ್ಲಮ್ ಇರುತ್ತೆ ನೋಡಿ. ಅಂದ್ರೆ ತುಂಬಾ ನೆನಪಾಗ್ತಿದ್ರು ನಾನು ಯಾಕೆ ಹೇಳ್ಬೇಕು, ಅವರೇ ಒಂದು ಹೇಳಿ ಬಿಡಿ, ಯಾಕೆ ನಾನು ಪ್ರತಿ ಸಲ ನಾನೇ ಸಾರಿ ಕೇಳ್ಬೇಕು, ಈಗೋ ಬರುತ್ತೆ. ಓಕೆ. ನೀವು ನೋಡಿರ್ಬೋದು, ಇವತ್ತು ಕೇಳಿರ್ಬೋದು ಅಥವಾ ನಿಮ್ಮ ಲೈಫಲ್ಲೂ ನೋಡಿರ್ಬೋದು, ಒಂದು ಈಗೋ ಇಂದ ಜೀವನಾನೇ ಹಾಳು ಮಾಡ್ಕೋತಾರೆ. ಲೈಫಿಗೆ ಬೆಸ್ಟ್ ಸೂಟೇಬಲ್ ಪರ್ಸನ್ ಸಿಕ್ಕಿದ್ರು ಈಗೋ ಇತ್ತು ಅಂದ್ರೆ ಪ್ರೀತಿ ಯಾವುದೇ ಕಾರಣಕ್ಕಲ್ಲ ಹತ್ರ ನಿಲ್ಲಕ್ ಸಾಧ್ಯ ಇಲ್ಲ. ಪ್ರೀತಿ ಒಳಗಡೆ ಈಗೋ ಇಟ್ಕೊಂಡಿರ್ಬೇಡಿ ನೀವು. ನಾನು, ನಂದು, ನನ್ನಿಂದಾನೇ ಇಲ್ಲ, ಅಲ್ಲಿ ಪ್ರೀತಿಗೆ ಜಾಗ ಇಲ್ಲ. ಈಗೋ ಇದ್ರೆ ಪ್ರೀತಿ ಮಾಡಕ್ ಲಾಯಕ್ ಇಲ್ಲ ಆಕ್ಚುಲಿ ನನ್ನ ಪ್ರಕಾರ. ಅದಕ್ಕೆ ಎಷ್ಟೋ ಜನ ಈಗೋ ಇದ್ದಾಗ ಏನಾಗತ್ತೆ, ತುಂಬಾ ನೆನಪಾಗ್ತಿದ್ರು ಅದನ್ನ ಹೇಳ್ಕೊಳಕ್ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಇದು ಮೇನ್ ರೀಸನ್. ಸ್ನೇಹಿತರೆ, ಇದು ತುಂಬಾ ಜನರ ಲೈಫಲ್ಲಿ ನೀವು ನೋಡಿದ್ದೀರಾ ಅಥವಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅಭಿಪ್ರಾಯ ಕಮೆಂಟ್ ಮಾಡಿ ಈ ಪಾಯಿಂಟ್ ಮೇಲೆ. ಸೆಕೆಂಡ್ ಪಾಯಿಂಟ್ ಹೋಗೋಣ. ಏನಂದ್ರೆ ಲೈಕ್ ಸಿಚುವೇಶನ್ಸ್ ಬದಲಾಯಿಸ್ತಾ ಇರುತ್ತೆ ಅವರನ್ನ. ಅವರು ಇರ್ತಕ್ಕಂಥ ಸಿಚುವೇಶನ್ ಏನಿರ್ತಾರಲ್ಲ, ತುಂಬಾ ಡಿಪ್ರೆಷನ್ಗೆ ಹೊರಟೋಗಿರ್ತಾರೆ, ಅಥವಾ ಅವರಿಗೆಲ್ಲ ಒಂದ್ ಕಡೆಗೆ ಮನೆ ಪರಿಸ್ಥಿತಿಗಳು, ಫಿನಾನ್ಷಿಯಲ್, ಎಮೋಷನಲ್, ಮೆಂಟಲಿ ಒಂದು ಅಪ್ಸೆಟ್ ಆಗಿರ್ತಾರೆ. ವಾಟ್ ಎವರ್ ಇಟ್ ಇಸ್, ಆ ಸಿಚುವೇಶನ್ ತುಂಬಾ ನೆನಪಾದ್ರೂ ಹೇಳ್ಕೊಳಕ್ ಆಗ್ತಿರಲ್ಲ. ಇದು ರೀಸನ್ ಆಗಿರುತ್ತೆ. ಬಿಕಾಸ್ ಪರಿಸ್ಥಿತಿಗಳ ಕಡೆಯಿಂದನೂ ಕೂಡ ಎಷ್ಟೋ ಜನ ಏನಂತ ಹೇಳಿದ್ರೆ ಒಂದು ಲೈಕ್ ಟ್ರ್ಯಾಪ್ ತರ ಆಗ್ಬಿಟ್ಟು ಇನ್ನೇನೋ ಹೇಳ್ಕೋಬೇಕು ಅಂದ್ರೂ ಹೇಳ್ಕೊಳಕ್ ಆಗದಿರೋ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇರ್ತಾರೆ. ಅದನ್ನ ಅರ್ಥ ಮಾಡ್ಕೊಳಕ್ ಆಗದಿರೋ ಪರಿಸ್ಥಿತಿಯಲ್ಲಿ ಎಲ್ಲರೂ ಇರ್ತಾರೆ. ಇವ್ರ ಪಾಪ ಹೇಳ್ಕೊಳಕ್ ಆಗದಿರೋ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇರ್ತಾರೆ. ಇದು ಆಕ್ಚುಲಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ ಏನಂತ ಹೇಳಿದ್ರೆ ಲೈಕ್ ಸೆಲ್ಫ್ ರೆಸ್ಪೆಕ್ಟ್, ಆತ್ಮಗೌರವ ಅಂತ ಹೇಳ್ತೀವಿ. ಎಷ್ಟೋ ಜನ ಏನು ಅಂತ ಹೇಳಿದ್ರೆ ಆತ್ಮಗೌರವ ನಮ್ಗೆ ಇಲ್ದೇ ಇರೋ ಜಾಗಕ್ಕೆ ನಮ್ ಚಪ್ಲಿನೂ ಬಿಡಬಾರ್ದು. ಅಂತದ್ರಲ್ಲಿ ಪ್ರೀತಿ ಯಾಕಿರ್ಬೇಕು? ಅಂದ್ರೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ಲ, ಅದ ಸಾಯಿಸ್ಕೊಂಡು ಬದುಕಕ್ಕಂತೂ ಆಗಲ್ಲ. ಸೆಲ್ಫ್ ರೆಸ್ಪೆಕ್ಟ್ ನಾವು ಬದುಕಿದ್ರು ಸದ ಹಾಗೆ. ಎಷ್ಟೋ ಜನ ಏನಂದ್ರೆ ಅವ್ರಿಗೆ ಅನಿಸ್ತಾ ಇರತ್ತೆ, ಹೇಳ್ಕೊಳ್ಳೋಣ, ಇಲ್ಲ ಮನ್ಸಿಗೆ ತುಂಬಾ ನೆನಪಿಗೆ ಬರ್ತಿದ್ದೀರಾ ಹಂಗೆ ಹಿಂಗೆ. ಸೆಲ್ಫ್ ರೆಸ್ಪೆಕ್ಟ್ ಸಿಗ್ತಾ ಇರಲ್ಲ ಅವ್ರಿಗೆ. ಎಷ್ಟೋ ಜನ ಇದು ತುಂಬಾ ಮುಖ್ಯ. ರೆಸ್ಪೆಕ್ಟ್ ಇಲ್ಲದೆ ಇರತಕ್ಕಂಥದ್ದಕ್ಕೆ ಪ್ರೀತಿ ಎಷ್ಟು ಹಾಳಾಗಿ ಹೋಗಿರುತ್ತೆ, ಪ್ರೀತಿ ಎಷ್ಟು ದೂರನೂ ಆಗಿರುತ್ತೆ. ಸ್ನೇಹಿತರೆ, ಈ ಪಾಯಿಂಟ್ ಮೇಲೆ ಪರ್ಟಿಕ್ಯುಲರ್ ನಿಮ್ಮ ಅನಿಸಿಕೆನು? ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಮುಖ್ಯ ನನ್ನ ಪ್ರಕಾರ. ಅದು ಸಿಗದೆ ಇರೋದಕ್ಕೆ ಎಷ್ಟೋ ಜನ ಪ್ರೀತಿನ ಉಳಿಸ್ಕೊಳ್ದಿರೋ ತ್ಯಾಗ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಪ್ರೀತಿಗಿಂತ ಸೆಲ್ಫ್ ರೆಸ್ಪೆಕ್ಟ್ ಮುಖ್ಯ ಅಂತ ಬದುಕಲಿಕ್ಕೆ ಶುರು ಮಾಡಿದ್ದಾರೆ ಎಷ್ಟೋ ಜನ. ಇದು ಕೂಡ ಆಗಿದ್ದು. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ನೋಡೋದಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಎಷ್ಟೋ ಜನ ಅನ್ಕೊಳ್ತಾರೆ, ತುಂಬಾ ನೆನಪಾಗ್ತಾರೆ, ಆ ತುಂಬಾ ಒದ್ದಾಡ್ತಿರ್ತಾರೆ. ಬಟ್ ಸ್ಟಿಲ್ ನಾನ್ ಸಪೋಸ್ ಅವರಿಗೆ ಮತ್ತೆ ಹೋಗಿ ಹೇಳೋದ್ರಿಂದ ಅವ್ರಿಗೆ ತೊಂದರೆ ಆಗತ್ತಾ? ನನ್ನಿಂದ ತೊಂದರೆ ನಮ್ಮ ಪ್ರೀತಿಯಿಂದ ಆಗತ್ತಾ? ಇದನ್ನೆಲ್ಲ ಅವ್ರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿ ಅವರಲ್ಲಿ ಅಗಾಧವಾಗಿರ್ತಕ್ಕಂಥ ರಿಯಲೈಸೇಷನ್ ಬಂದು ಪ್ರೀತಿ ತುಂಬಾ ಇದ್ದು ಹೇಳ್ಕೋಬೇಕು ಅಂತ ಅನ್ಸಿದ್ರು ಸ್ಟಿಲ್ ಸುಮ್ಮನೆ ಆಗ್ಬಿಡ್ತಾರೆ. ಇದೆಲ್ಲಾನು ಕೂಡ ಒನ್ ಆಫ್ ದ ಮೇನ್ ರೀಸನ್ಸ್ ಸ್ನೇಹಿತರೆ. ಅಂಡ್ ಲಾಸ್ಟ್ ಪಾಯಿಂಟ್ ನೋಡೋಣ ಅಂದ್ರೆ ಸಮಸ್ಯೆ ಮಾಡಬಾರ್ದು ಅಂತ. ಅಂದ್ರೆ ಕೆಲವು, ಈಗ ಉದಾಹರಣೆಗೆ ಇವ್ರು ಸುಮ್ಮನೆ ಇದ್ರು, ಇವ್ರ ಪಾಡಿಗೆ ತುಂಬಾ ನೆನಪಾಗ್ತಾ ಇದ್ರು, ಸ್ಟಿಲ್ ಇವ್ರ ಸಮಸ್ಯೆಗಳಾಗಬಾರ್ದು ಅಂತ ಏನ್ ಮಾಡ್ತಾರೆ, ಹೇಳ್ಕೊಳಕ್ಕೆ ಹೋಗೋದಿಲ್ಲ ಸ್ನೇಹಿತರೆ. ಸಮಸ್ಯೆಗಳು ಶುರು ಆಗ್ತವೆ ನಮ್ಮಿಂದ, ಯಾಕೆ ಸುಮ್ಮನೆ ಹೇಳ್ಕೊಳಕ್ ಹೋಗ್ಬೇಕು, ನನ್ನ ಪಾಡಿಗೆ ನಾನು ಇಟ್ಬಿಡೋಣ. ಇದು ಮುಖ್ಯ. ಬಟ್ ಫೈನಲಿ ನಾನು ಹೇಳ್ತೀನಿ, ಪ್ರೀತಿ ಒಳಗಡೆ ಯಾವುದೇ ಕಾರಣಕ್ಕೂ ಸೆಲ್ಫ್ ರೆಸ್ಪೆಕ್ಟ್ ಇರಲಿ ಅಂಡ್ ಯಾವುದೇ ಕಾರಣಕ್ಕೂ ಈಗೋ ಇರೋದು ಬೇಡ. ಯಾಕೆಂದ್ರೆ ಈಗೋ ನಿಮ್ಮನ್ನ ನೀವೇ ನಾಶ ಮಾಡ್ಕೊಳ್ತೀರಿ. ಸೆಲ್ಫ್ ರೆಸ್ಪೆಕ್ಟ್ ಒಬ್ರಿಗೊಬ್ರಿಗೆ ಕೊಡ್ತಾ ಬಂದ್ರೆ ಆ ಪ್ರೀತಿ ಉಳಿಯುತ್ತೆ ಅಂಡ್ ಅದನ್ನ ಗೆಲ್ತೀರಾ ಅಂತ ಹೇಳ್ತಾ, ನಿಮಗೆ ಏನ್ ಅನ್ನಿಸ್ತು ಈ ವಿಡಿಯೋ, ಪಾಯಿಂಟ್ಗಳು ಯಾವ್ದು ಬೆಸ್ಟ್ ಅನ್ನಿಸ್ತು ಅದನ್ನ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕಾದ್ರೆ 1 to 1 ಮಾತಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.